ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಜಯಸ್ ಬ್ಲಾಗ್. ನಾವಿವತ್ತು ಎಲ್ಲಿದ್ದೀವಿ ಅಂತ ಗೊತ್ತಾಯ್ತಾ? ಬನ್ನಿ ಹೇಳ್ತೀನಿ. ನೀವೇನಾದರೂ ಬ್ಯಾಂಗ್ಳೂರಿನಲ್ಲಿ ಇದ್ಬಿಟ್ಟು ಡೇ ಔಟಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಇದು ಒಳ್ಳೆ ಪ್ಲೇಸು. ಇದ್ದಿರೋದು ಬ್ಯಾಂಗ್ಳೂರಿನ ಬಿಡದಿಯಲ್ಲಿ. ಇಲ್ಲಿ ಬ್ಯಾಂಗ್ಳೂರಿಂದ ಯಾವುದೇ ಮೂಲೆಯಿಂದ ಇಲ್ಲಿ ಬರ್ತೀನಿ ಅಂದರೆ ವಿತಿನ್ 2 ಅವರ್ಸಲ್ಲಿ ಬರ್ಬೋದು. ಅದೇ ಜಾಲಿವುಡ್ಡು. ಇದು ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಹೌದು, ಹಾಗೆ ವಾಟರ್ ಪಾರ್ಕ್ ಕೂಡ ಹೌದು. ಇಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಫುಲ್ ಎಂಜಾಯ್ ಮಾಡ್ಬೋದು. ಈ ಪಾರ್ಕ್ ಓಪನ್ ಆಗೋದು ಮಾರ್ನಿಂಗ್ 11, ಸಾಯಂಕಾಲ 7ವರೆಗೂ ಓಪನ್ ಇರುತ್ತೆ. ಹಾಗೆ ನೀವು ಆನ್ಲೈನ್ ಟಿಕೆಟ್ ಕೂಡ ಬುಕ್ ಮಾಡಿಕೊಂಡು ಇಲ್ಲಿ ಬರ್ಬೋದು. ಚಾರ್ಜಸ್ಸು ನಾರ್ಮಲಿ 1000ದಿಂದ 1500 ರೂಪಾಯಿವರೆಗೆ ಇರುತ್ತೆ. ಕೆಲವೊಂದು ಟೈಮಲ್ಲಿ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಹಾಗೆ ಇಲ್ಲಿ ಔಟ್ಸೈಡ್ ಫುಡ್ಡು ಯಾವುದೂ ಅಲೌಡ್ ಇರೋಲ್ಲ. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಎಕ್ಸೆಪ್ಷನ್ನು, ಅವ್ರ ಫುಡ್ನ ತೊಗೋಬೋದು. ಆಮೇಲೆ ಒಳಗಡೆ ಇವ್ರದ್ದೇ ಫುಡ್ ಕೋರ್ಟ್ ಇರೋದ್ರಿಂದ ಆಚೆಯಿಂದ ಫುಡ್ನ ಅಲೋ ಮಾಡಲ್ಲ. ಇವಾಗ ನೋಡ್ತಾ ಇದ್ರಲ್ಲ, ಇದು ಕಿಡ್ಸ್ ಪ್ಲೇ ಏರಿಯಾ. ಇದೇ ಥರದ್ದು 2-3 ಪ್ಲೇಸ್ನಲ್ಲಿ ಕಿಡ್ಸ್ ಪ್ಲೇ ಏರಿಯಾಗಳಿದೆ. ಅಲ್ಲಿ ಕೆಲವೊಂದು ಗೇಮಲ್ಲಿ ಹೇಗೆ ಅಂದರೆ ಸೇಮ್ ಏಜ್ ಗ್ರೂಪ್ನನ್ನು ಅಲೋ ಮಾಡ್ತಾರೆ. ಈಗ ತುಂಬ ಚಿಕ್ಕವರು ಇದ್ದರೆ ಕೆಲವೊಂದು ಗೇಮ್ಗಳಿಗೆ ಸೆಕ್ಯೂರಿಟಿ ಅಲೋ ಮಾಡಲ್ಲ. ಟ್ರೈಬ್ ಮ್ಯೂಸಿಯಮಲ್ಲಿ ಭಾರತದ್ದು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಅವ್ರ ಟ್ರೆಡಿಷ್ನಲ್ ವೇರ್ ಯಾವ ಥರ ಇತ್ತು, ಅವ್ರ ಮನೆಗಳು, ಹಾಗೆ ಅವರು ಉಪಯೋಗಿಸ್ತಿರೋ ಐಟಮ್ ಹೇಗಿತ್ತು ಅಂತ ಒಂದು ಎಕ್ಸಿಬಿಷನ್ ಟೈಪಲ್ಲಿ ಮಾಡಿದ್ದಾರೆ. ನೋಡೋಕ್ಕೆ ಇದು ತುಂಬ ಚೆನ್ನಾಗಿದೆ. ಇದು ಯುರೋಪಿಯನ್ ಸ್ಟ್ರೀಟ್ ಲೈನು. ಇಲ್ಲಿರೋ ಬಿಲ್ಡಿಂಗ್ ಎಲ್ಲ ಯುರೋಪಿಯನ್ ಸ್ಟೈಲ್ನಲ್ಲಿದೆ. ಹಾಗೆ ಇದು ತುಂಬ ಫೋಟೋಜೆನಿಕ್ ಆಗಿರೋದ್ರಿಂದ ತುಂಬ ಜನ ಇಲ್ಲಿ ಫೋಟೋಶೂಟ್ ಕೂಡ ಮಾಡ್ತಾರೆ. Come.
ಇಲ್ಲಿ ಫುಡ್ ಕೋರ್ಟು. ಈ ಫುಡ್ ಕೋರ್ಟ್ನಲ್ಲಿ ಎಲ್ಲ ಥರದ ಫುಡ್ ಐಟಮ್ ಸಿಗುತ್ತೆ. ಲೈಕ್ ಸೌತ್ ಇಂಡಿಯನ್ ಫುಡ್ಡು, ನಾರ್ತ್ ಇಂಡಿಯನ್, ಚೈನೀಸ್ ಐಟಮು, ಬಿರಿಯಾನಿ ಐಟಮ್ಸು, ಈ ಥರ ವೆಜ್ಜು ನಾನ್ ವೆಜ್ಜು ಎಲ್ಲ ಥರದ್ದು ಸಿಗುತ್ತೆ. ಆದರೆ ಕ್ರೌಡ್ ತುಂಬ ಇರೋದ್ರಿಂದ ಆದಷ್ಟು ಬೇಗ ನೀವು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಫುಡ್ನ ಮುಗಿಸ್ಕೊಂಡು ಬೇರೆ ಆ್ಯಕ್ಟಿವಿಟಿಗೆ ಹೋದರೆ ಒಳ್ಳೆ ಯೂಸ್ ಆಗುತ್ತೆ. ಇಲ್ಲಾಂದರೆ ಇಲ್ಲಿ ತುಂಬ ಟೈಮ್ ವೇಸ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ವಾಟರ್ ಆ್ಯಕ್ಟಿವಿಟಿ ಮಾಡೋರಿಗೆ ಡ್ರೆಸ್ ಕೋಡು ಕಂಪಲ್ಸರಿ. ಅಲ್ಲಿ ಯಾವುದೇ ರೀತಿ ಕಾಟನ್ ಡ್ರೆಸ್ನ ಅಲೋ ಮಾಡಲ್ಲ. ಹಾಗೆ ಅಲ್ಲಿ ನಿಯರ್ ಬೈ ಚೇಂಜಿಂಗ್ ರೂಮ್ ಕೂಡ ಇದೆ, ಅದು ಸ್ವಲ್ಪ ಕ್ರೌಡೆಡ್ ಆಗಿರುತ್ತೆ. ಹಾಗೆ ವಾಟರ್ ಪಾರ್ಕಲ್ಲಿ 2 ಏರಿಯಾ ಇದೆ, ಒಂದು ಚಿಕ್ಕ ಮಕ್ಕಳಿಗೆ, ಒಂದು ದೊಡ್ಡವರಿಗೆ. ದೊಡ್ಡವರ ಏರಿಯಾದಲ್ಲಿ ಚಿಕ್ಕ ಮಕ್ಕಳಿಗೆ ಅಲೋ ಮಾಡಲ್ಲ. ಅಲ್ಲಿ ಹೈಟು ಮತ್ತು ವೆಯ್ಟು ಎರಡೂ ಕೂಡ ಚೆಕ್ ಮಾಡ್ತಾರೆ. ಅದು ಲಿಮಿಟಲ್ಲಿದ್ದರೆ ಮಾತ್ರ ಅವರು ಅಲ್ಲಿ ಆ್ಯಕ್ಟಿವಿಟಿ ಮಾಡೋಕ್ಕೆ ಅಲೋ ಮಾಡ್ತಾರೆ. ಅಮ್ಯೂಸ್ಮೆಂಟ್ ಪಾರ್ಕು 5:36 ಹಂಗೆ ಕ್ಲೋಸ್ ಆಗಿ ಹೋಗ್ಬಿಡುತ್ತೆ. ಸೊ ನಿಮ್ಗೆ ಏನೇ ಆ್ಯಕ್ಟಿವಿಟಿ ಮಾಡಬೇಕು ಅಂತಿದ್ರೆ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ 5:30ಗಿಂತ ಮುಂಚೆ ಮಾಡೋಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಲಾಸ್ಟ್ ವರ್ಡಲ್ಲಿ ಒಂದು ಟಾಯ್ ಟ್ರೈನ್ ರೈಡ್ ಕೂಡ ಇದೆ, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಅದ್ರ ಪಕ್ಕದಲ್ಲಿ ಒಂದು ಮ್ಯೂಸಿಯಂ ಕೂಡ ಇದೆ, ಅಲ್ಲಿ ವಿಸಿಟ್ ಮಾಡ್ಬೋದು. ತುಂಬ ಒಳ್ಳೆಯದಿದೆ, ಚೆನ್ನಾಗಿದೆ.
What's that? I don't expect this. Oh no! How to go back? We're stuck here. Oh, thank God. I'm so glad to see you back alive. ನೈಟಲ್ಲಿ ಸ್ಟುಡಿಯೋ ಲೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಾಲಿವುಡ್ಡು ತುಂಬ ಡಿಫ್ರೆಂಟಾಗೇ ಕಾಣಿಸುತ್ತೆ. ಯಾಕಂದರೆ ಅಲ್ಲಿ ಮಾಡಿರೋ ಲೈಟ್ ಡೆಕೋರೇಷನ್ನು ಹಾಗೆ ಫ್ಲೋರೋಸೆಂಟಲ್ಲಿ ಮಾಡಿರೋ ಪಿಕ್ಚರ್ಗಳು ಗ್ಲೋ ಆಗ್ತಾ ಇರುತ್ತೆ. ಹಾಗೆ ಇಲ್ಲಿ 7 o'clock ಲಾಸ್ಟ್ ಆ್ಯಕ್ಟಿವಿಟಿಯಾಗಿ ಮ್ಯೂಸಿಕಲ್ ಫೌಂಟೇನ್ನ ಪ್ಲೇ ಮಾಡ್ತಾರೆ. ಅದಾದಮೇಲೆ ಅಲ್ಲಿಂದ ಎಲ್ಲರೂ ಹೊರಡ್ತಾರೆ.